ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಈಗ ಕಳಸದ ಹೆಬ್ಬಾಳೆ ಅಂದರೆ ಹೊರನಾಡಿಗೆ ಹೋಗುವ ರಸ್ತೆಯ ಹೊಸ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಇದು ಕಳೆದ ಸೇತುವೆ ಕೂಡ ಕಾಮಗಾರಿ ಮುಗಿದು ಇನ್ನು ಆ ಕಡೆ ಸೈಡು ಎರಡೂ ಸೈಡಿಗೆ ಮಣ್ಣು ಹಾಕೋ ಒಂದು ಕೆಲಸಗಳನ್ನು ಅವರು ಒಂದು 2 ತಿಂಗಳಲ್ಲಿ ಮುಗಿಸ್ಕೊಡ್ತೀವಂತ ಈ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಕೂಡ ಮಾಡಿದ್ರಂತೆ. ಈ ಗ್ರಾಮದ ಜನರು ದಿನನಿತ್ಯ ಇಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತೇಳಿ ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ. ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ನೀಡಬೇಕು. ಯಾಕಂತ ಹೇಳಿದರೆ ಇಲ್ಲಿ 2 ತಿಂಗಳಲ್ಲಿ ಮುಗಿಯುವ ಕೆಲಸವನ್ನು ಭಾರಿ ನಿಧಾನವಾಗಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಇದು ಸರ್ಕಾರದ ಅನುದಾನ ಬರ್ತಾ ಇಲ್ವಾ, ಕಡೆಗೆ ಏನು ಅಂತ ಅವರಿಗೆ ಪ್ರಶ್ನೆ ಮಾಡೋಕ್ಕೂ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ, ಇನ್ನೂ ಒಂದು 50 ದಿನ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸರಿಯಾದ ದಾರಿ ಇಲ್ಲ. ಅಂದರೆ ಒಂದು ದಾರಿ ಪರಿಹಾರ ವ್ಯವಸ್ಥೆ ದಾರಿ ಮಾಡಿಕೊಟ್ಟಿದ್ದಾರೆ, ಅದು ಒಂದು ವೆಹಿಕಲ್ ಮಾತ್ರ ಓಡಾಡೋ ಅಂಥ ಒಂದು ರಸ್ತೆ. ಅಂದರೆ ನಿಮಗೆ ಹೊರನಾಡದಿಂದ ಅಳುವಳ್ಳಿ ಮಾರ್ಗವಾಗಿ ಕಳಸಕ್ಕೆ ಬರೋ ಅಂಥದ್ದು. ಅಲ್ಲಿ 2 ವೆಹಿಕಲ್ ಬಂದ್ರೂ ಕೂಡ ಅಲ್ಲಿ ನಮಗೆ ಒಂದು ವೆಹಿಕಲ್ ಪಾಸ್ ಆಗೋದೇ ತುಂಬ ಕಷ್ಟ. ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಾವೆ. ಒಂದು ಕಡೆಯಿಂದ ಮಳೆ ಈಗ ಶುರುವಾಗಿದೆ. ಅದೇ ರೀತಿ ಈಗ ಇಲ್ಲಿ ಓಡಾಡೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಈ ಸ್ಕೂಲ್ ಮಕ್ಕಳಿಗೆ ಇನ್ನೂ ಜೂನ್ನಿಂದ ಮಳೆಗಾಲ ಸ್ಟಾರ್ಟ್ ಆದರೆ ಸಮಸ್ಯೆ ಆಗುತ್ತೆ. ನಮಗೆ ಓಡಾಡಲಿಕ್ಕೆ ಪರಿಹಾರ ದಾರಿ ಮಾಡಿಕೊಡ್ತೀವಂತ ನಮ್ಮ ಈ ಹಿಂದೆ ತಹಸೀಲ್ದಾರು ಇದ್ದರು, ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತು ಇಂಜಿನಿಯರ್ಗಳು ಕೂಡ ಬಂದು ಒಂದು ನಿಮಗೆ ಪರಿಹಾರ ದಾರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಓಡಾಡೋದಕ್ಕೆ. ಈಗ ಅವರಿಗೆ ಒಂದು ದಾರಿ, ನಾವು ಬಸ್ ಸ್ಟಾಪ್ಗೆ ಹೋಗಬೇಕಾದ್ರೆ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಈ ಕಳಸ ಭಾಗಕ್ಕೆ ಅಂದರೆ ಈ ಹೊರನಾಡು ಅಂದರೆ ಈ ಹೆಬ್ಬಾಳೆಯಿಂದ ಕಳಸಕ್ಕೆ ಹೋಗೋದಾದರೆ 1-1.5 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ. ಈ ಮಾರ್ಗಕ್ಕೆ ಸರಿಯಾದ ವೆಹಿಕಲ್ ಕೂಡ ಯಾವುದು ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿಂದ ಹೋಗ್ಲಿಕ್ಕೆ ಯಾವುದು ದಾರಿ ಇಲ್ಲ, ಫುಲ್ ಬಂದ್ ಮಾಡಿದ್ದಾರೆ. ಹಾಗಾಗಿ ಈಗ ಪರಿಹಾರ ದಾರಿ ಅಂತೇಳಿ ದಾರಿ ಮನೆಗೆ ಹೋಗ್ಬೇಕು ಇವರು ಅಂತ. ಈಗ ಮೊನ್ನೆ ಕೂಡ ರೀಸೆಂಟಾಗಿ ಒಬ್ಬರು ಹುಷಾರಿಲ್ಲದೆ ತುಂಬ ಒತ್ಕೊಂಡೇ ಬಂದಿದ್ದೀವಿ ಅಂತ ಹೇಳಿದರು. ಈ ಭಾಗಕ್ಕೆ ಬಂದು ಮತ್ತೆ ಆಟೋಗೆ ಹಾಕ್ಕೊಂಡು ಮತ್ತೆ ಕಳಸಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮುಂದಿನ ದಿನದಲ್ಲಿ ಈ ಥರ ಎಲ್ಲ ಆಗಬಾರ್ದು, ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳಬೇಕು ಅಂತೇಳಿ ಈ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸ್ಬೇಕಂತೇಳಿ ನಮ್ಮ ಚಾನಲ್ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ದೀವಿ. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ಎರಡು ಕಿಲೋಮೀಟರ್ ಇದೆ. 2 ಕಿಲೋಮೀಟರ್ ಇದೆ. ಸರ್, ಯಾವ ಕಡೆ ಹೋಗೋರು? ನಾವು ಮನೆಗೆ. ಎಲ್ಲಿಂದ ಸರ್ ಈಗ ರೇಷನ್ ಇದೆಲ್ಲ ಓದ್ಕೊಂಡ್ ಬರ್ತಾ ಇದ್ರಿ? ಇದೇ ತರ ಈಗ ಒಂದು 3 ತಿಂಗಳಾಯ್ತು ಇದೇ ತರ ಬರ್ಬೇಕು ಇಲ್ಲಿಂದಲೇ ಎಲ್ಲ. ಹೌದಾ? ಎಲ್ಲರಿಗೂ ಈಗ ಈ ಭಾಗದ ಈಗ ಹುಷಾರಿಲ್ಲ ಅಂದ್ರೆ ಹೆಂಗ್ ಹೋಗ್ತೀರಾ? ಹುಷಾರಿಲ್ಲ ಇದೇ ತರ ರಾತ್ರಿ ಹೊತ್ಕೊಂಡು ಹೋಗುದು, ಚೇರಲ್ಲಿ ಹೊತ್ಕೊಂಡು ಹೋಗುದು ಕಟ್ಟಿ. ಇದು ಎಷ್ಟು ದಿನದಲ್ಲಿ ಕಾಮಗಾರಿ ಮುಗಿಸ್ತೀನಿ ಅಂತ ಹೇಳಿದ್ದಾರೆ? ಈಗ ನಮ್ಗೆ ಅಂತ DC ಹೇಳಿದ್ರೆ 25ನೇ ತಾರೀಕುವರೆಗೆ ಒಳಗೆ ಆಗ್ಬೇಕು ಅಂತ. 25 ಮತ್ತು 22 ಏಪ್ರಿಲ್ 25 ಒಳಗೆ ಮುಗಿಸಿ ಪೇಪರಲ್ಲೆಲ್ಲ ಬಂದಿರೋದು. ಯಾವುದೋ ಇಲ್ಲಿ ಬಂದು ಸಾರ್ವಜನಿಕರಿಗಾಗಲಿ ಹೇಳಿ ಯಾವುದೂ ಆಗಲಿ ಬೇರೆ ಪರಿಹಾರ ವ್ಯವಸ್ಥೆ ಏನೂ ಮಾಡಿಲ್ಲ. ಉದಾಹರಣೆ ಏನಂದರೆ ಇಲ್ಲಿಂದ
ನಮಗೆ ಪರ್ಯಾಯ ಬಸ್ ವ್ಯವಸ್ಥೆ ಮಾಡಿ ಸ್ಥಳಕ್ಕೂ ಕಳ್ಸಕ್ಕೆ ಹೋಗ್ಲಿಕ್ಕೆ ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ನಾವು ಇಲ್ಲಿಂದ ಕಳ್ಸಕ್ಕೆ ನಡ್ಕೊಂಡು ಹೋಗೋದು ಒಂದೇ, ಪರ್ಯಾಯ ಬಸ್ಸಿನ ವ್ಯವಸ್ಥೆ ಇದೆಯಲ್ಲ ಅಲ್ಲಿಗೆ ನಡ್ಕೊಂಡು ಹೋಗೋದು ಸೇಮ್ ಡಿಸ್ಟೆನ್ಸ್. ನಮಗೆ ಎರಡು ಸಹ ಸೇಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕಳ್ಸಕ್ಕೆ ಹೋಗೋದು ಹತ್ತಿರ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ಹೊತ್ಕೊಂಡು ಹೋಗೋದು ಇಲ್ಲಿಂದ. ಈಗ ಬೇರೆ ರಸ್ತೆ ನಿಮಗೆ ಅದು ಕೊಟ್ಟಿದ್ದಾರೆ, ಆದ್ರೆ ನಿಮಗೆ ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಕಳಸಕ್ಕೆ ಹೋಗೋದು ಒಂದೇ, ಇಲ್ಲಿ ಅರ್ಧ ದಾರಿ ತನಕ ಹೋಗೋದು ಒಂದೇ. ಮತ್ತೆ ಅಲ್ಲಿಂದ ಬಸ್ ಹತ್ತಿ ಹೋಗೋದು 3 ಕಿಲೋಮೀಟರ್ ಕಳಸಕ್ಕೆ ಬರಬೇಕು ಸುತ್ತೋಡ್ದು. ಒಂದು 15 ಕಿಲೋಮೀಟರ್ ಸುತ್ತೋಡ್ದು ಬರ್ಬೇಕಾಗುತ್ತೆ. 15 ಕಿಲೋಮೀಟರ್ 15 ಕಿಲೋಮೀಟರ್ ಆಗುತ್ತೆ. ಈಗ ಅದರಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ ಕೂಡ ಬರ್ತಾ ಇದಾವೆ, ಮತ್ತೆ ಅಲ್ಲೆಲ್ಲ ಜಾಮ್ ಆಗಿದೆ ಅಂತ ಹೇಳ್ತಿದ್ರು. ನಾವು ಅಲ್ಲಿ ಹೋಗ್ಲೇ ಇಲ್ಲ ನಮ್ಗೆ, ಯಾಕಂದ್ರೆ ನಮ್ಗೆ ಇದೇ ಒಳ್ಳೇದು ಅಂತ ಕಾಣುತ್ತೆ. ಅಲ್ಲಿ ಆ ಕಷ್ಟ ಬಂದು ಅಲ್ಲೆಲ್ಲ ಹೋಗ್ಲಿಕ್ಕಿಂತ ನಾವಿಲ್ಲಿ ನಡ್ಕೊಂಡು ಹೋದ್ರು ಒಂದು ಸ್ವಲ್ಪ ಆಗ್ತದೆ, ಒಂದು ಮುಕ್ಕಾಲು ಗಂಟೆ ದಾರಿ ಆ ಥರ ಆಗ್ತಾಯಿದೆ. ಅದರಲ್ಲಿ ಈ ಸ್ಕೂಲ್ ಮಕ್ಳುಗಳಿಗೆ ತುಂಬ ತೊಂದರೆ ಆಗಿತ್ತು. ನಾವು ಮಕ್ಕಳನ್ನು ಕೂಡ ಈಗ ಒಂದು ಈ ಭಾಗದಿಂದ ಮಕ್ಕಳನ್ನು ಕಳಿಸ್ಲಿಕ್ಕೆ ಹೋದ್ರೆ 5,000 ರೂಪಾಯಿ ಆಟೋಕ್ಕೆ ಬೇಕು. ನಾವು ಈಗ ಕಳಿಸ್ತಿದ್ವಿ, ನಾವು ಡೈಲಿ ನಡ್ಕೊಂಡು ಹೋಗ್ತಾ ಇದ್ರಲ್ಲ, 1,000 ರೂಪಾಯಿ 1,500 ರೂಪಾಯಿ ಹಿಂಗೆ ಆಟೋಕ್ಕೆ ಕೊಡಬೇಕು. ಈಗ ಮೊನ್ನೆ ಕೂಡ ಯಾರಿಗೂ ಹುಷಾರಿಲ್ಲದೆ ಆ ಟೈಮಲ್ಲಿ ಭಾರಿ ಸೀರಿಯಸ್ ಆಗಿತ್ತು ಅಂತ ಹೇಳ್ತಾರೆ. ಹೌದು, ರಾತ್ರಿ ಮತ್ತೆ ಕೊನೆಗೆ ನಮ್ಮ ರಿಲೇಟಿವ್ ಒಬ್ಬರಿಗೆ ಅದು ತೊಂದರೆ ಆಯ್ತು. ಮತ್ತೆ ರಾತ್ರಿ ಚೇರಲ್ಲಿ ಕಟ್ಟಿ ಹೊತ್ಕೊಂಡು ಹೋಗಿದ್ದವ್ರು. ನೈಟಲ್ಲಿ ಹಾವು ಕಚ್ಚಿದ್ರೆ ಏನಾದ್ರು ಪ್ರಾಬ್ಲಮ್ ಆದರೂ ಭಾರಿ ಸಮಸ್ಯೆ ಆಗ್ತದೆ. ಯಾಕೆ ಇದು ಕೆಲಸಗಳು ಯಾಕೆ ಸ್ಲೋ ಆಗ್ತಿದೆ ಸರ್? ಎಷ್ಟು ಅಲ್ಲ, ಅವ್ರಿಗೆ ನಾವು ಯಾವ್ದು ಕೇಳಿದಾಗ ಅವರಿಗೆ ಯಾವ ಪ್ರಾಬ್ಲಮ್ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗ್ತಿಲ್ಲ. ಈಗ ಅವ್ರಿಗೆ ಹಣಕಾಸಿನ ತೊಂದರೆ ಆಗ್ತಿದೆಯಾ, ಬಿಲ್ ಆಗ್ತಿದೆಯಾ ಏನೋ ನಮ್ಗೆ ಅದ್ರ ಬಗ್ಗೆ ಸರಿ ಅಷ್ಟು ಗೊತ್ತಿಲ್ಲ. ಬಟ್ ಅವ್ರು ತುಂಬ ಸ್ಲೋ ಮಾಡ್ತಾರೆ. ಫಸ್ಟ್ ಬಂದ ಕೆಲಸ ಮಾಡಿದ ಸ್ಪೀಡ್ ಕೆಲಸ ಇವಾಗ ಆಗ್ತಾ ಇಲ್ಲ. ಫಸ್ಟ್ ಟೈಮಲ್ಲಿ ಅಷ್ಟು ಇಡೀ ಸೇತುವೆ 1 ವರ್ಷದಲ್ಲಿ ಮುಗಿಸಿದ್ದಾರೆ. ಈಗ 2 ವರ್ಷ ಆಯ್ತು ಬರೀ ರೋಡ್ ಕಟ್ಟಕ್ಕೆ ಕೆಲಸ, ಅದು ಮಣ್ಣು ಹಾಕಿ ಎಲ್ಲ ಫಿಲ್ಅಪ್ ಮಾಡಲಿಕ್ಕೆ, ಮತ್ತೆ ವಾಲ್ ಕಟ್ಟಿ ಮಣ್ಣು ಹಾಕಿ ಬ್ಲಾಕ್ ಮಾಡಿ 2 ವರ್ಷ ಮೇಲೆ ಆಯ್ತು. ವರ್ಷ ಜಾಸ್ತಿ ತುಂಬ ಟೈಮ್ ತಗೊಂಡು. ಅವ್ರೀಗ ನಿಮಗೆ ಪರಿಹಾರ ದಾರಿ ಅಂದ್ರೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಅವತ್ತೊಂದ್ಸಲ ಹೇಳಿಕೆ ಕೊಟ್ಟಿದ್ರಂತಲ್ಲ ಸರ್? ಅಂದ್ರೆ ನಿಮಗೆ ಬೇರೆ ಮಾರ್ಗ ವ್ಯವಸ್ಥೆ ಮಾಡಿ ಕೊಡ್ತೀವಿ, ವಾಲ್ ಸೈಡ್ ಅಲ್ಲಿ ನಮಗೆ ರೋಡ್ ಅನ್ನು ಮಾಡ್ಕೊಡ್ತೀವಿ, ಇಲ್ಲ ಇದೇ ತರ ಸೇಮ್ ಬ್ರಿಡ್ಜ್ ಮಾಡ್ಕೊಡ್ತೀವಿ ಅಂತ ಅವಾಗ ಫಸ್ಟ್ ಹೇಳಿದ್ರು. ಮತ್ತೆ ಇನ್ನೊಂದೇನಂದ್ರೆ ಸ್ಥಳೀಯ ಇರುವ ಮನೆಗಳನ್ನ ಯಾವುದೇ ರೀತಿಯ ಖಂಡನೆಗೆ ತಗೊಳ್ಳೇ ಇಲ್ಲ. ಇಲ್ಲಿ ಇಷ್ಟು ಮನೆಗಳಿದಾವೆ, ಇಲ್ಲಿಗೆ ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಮೊದಲೇ ಮಾಡಲೇ ಇಲ್ಲ, ಎಸ್ಟಿಮೇಷನ್ನೇ ಮಾಡಿಲ್ಲ. ಅವತ್ತಿಂದ ಇವತ್ತವರೆಗೂ ಅವ್ರಿಗೆ ಏನು ನೇರ ದೃಷ್ಟಿ ಅಂದರೆ ಆ ಹೊರನಾಡು ಭಾಗಕ್ಕೆ ಹೋಗಲಿಕ್ಕೆ ಒಂದು ಸೇತುವೆ ವ್ಯವಸ್ಥೆ ಅಷ್ಟೇ. ಇಲ್ಲಿ ಪಕ್ಕದಲ್ಲಿ 60ರಿಂದ 70 ಮನೆ ಇದ್ದಾವೆ. ಡೈಲಿ ಅಂಗನವಾಡಿಯಿಂದ ಹಿಡಿದು ಸೆಕೆಂಡ್ PUC ಡಿಗ್ರಿವರೆಗೆ ಹೋಗುವಂಥ ಮಕ್ಕಳಿದ್ದಾರೆ. ಮತ್ತು ಕೆಲಸಕ್ಕೆ ಹೋಗೋರು, ತೋಟ ಕೆಲಸಕ್ಕೆ ಹೋಗೋರು ಕೂಡ ಇಲ್ಲೇ ಓಡಾಡಬೇಕು. ಅದು ಯಾವುದು ಗಣನೆ. ಈ ಭಾಗಕ್ಕೆ ಬಸ್ಗಳು ಯಾವನು ಬರಲ್ಲ. ಬಸ್ಸಿಗೆ ಹೋಗ್ಬೇಕಾದ್ರೂ ನೀವು ಒಂದು 2 ಕಿಲೋಮೀಟರ್ ಅಲ್ಲಿ ನಡ್ಕೊಂಡು ಹೋಗ್ಲೇಬೇಕು. 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬಿಟ್ಟೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ದಾರಿ ಮನೆ ಅಂತಿದೆ, ಆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟೆ ನಾವು ಹೋಗ್ಬೇಕು. ಮತ್ತೆ ಎಲ್ಲೂ ವ್ಯವಸ್ಥೆ ಇಲ್ಲ. ಈಗ ಏನಾದರೂ ಈಗ ಕಾಂಟ್ರಾಕ್ಟ್ ಅವ್ರಿಗೆ ಏನಾದರೂ ಕೇಳಿದ್ರೆ ಸರ್ ಎಷ್ಟು ದಿನ ಬೇಕಿದ್ದನ್ನು ಅಂತ ಹೇಳಿ? ಇಲ್ಲ, ಅವರಿಗೆ ನಾನು ಮೊನ್ನೆ ಹೇಳಿದ ನಿನ್ನೆ ನಾನು ಮಾತಾಡಿದ ಪ್ರಕಾರದಲ್ಲಿ ಇನ್ನೂ ಒಂದು 15 ಡೇಸ್ ಬೇಕಾಗ್ಬೋದು ಅವರಿಗೆ. ಜಲ್ಲಿಯಲ್ಲಿ ಹಾಕ್ಬಿಟ್ಟು ಇನ್ನೂ 15 ದಿವಸ ಬೇಕಾಗುತ್ತೆ. ಯಾಕಂದ್ರೆ ಡೈಲಿ ಮಧ್ಯಾಹ್ನ ಮಳೆ ಬರುತ್ತೆ. ಅಂದರೆ ಈಗ ನಾವು ನೋಡ್ಕೊಂಡು ಬಂದಿದ್ದೀವಿ, ಕೆಲಸಕ್ಕೆ ಯಾರೂ ಇಲ್ಲ ಇಲ್ಲಿ. ಅಂದರೆ ಒಂದು 4-5 ಜನ ಇದ್ದಾರೆ ಇಲ್ಲಿ, ಅಷ್ಟೇ ಬಿಟ್ಟರೆ ಬೇರೆ ಏನು ಕೆಲಸ ಆಗ್ತದೆ. ಕೆಳಗಡೆ JCB ಒಂದು ವರ್ಕ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಈಗ ಎಲ್ಲಂದ್ರೆ ಈಗ ವಾಲಿನ ಕೆಲಸ ಎಲ್ಲ ಮುಗಿದಿರ್ಬೋದು, ಎಲ್ಲ ಮುಗಿದಿದೆ. ಅದಕ್ಕೆ ಜಲ್ಲಿ ಮತ್ತೆ ಇದು ಪೆಟ್ ಮಿಕ್ಸ್ ಅನ್ನು ಹಾಕಿ ಮಾಡ್ಬೇಕು. ಅದೇ ಒಂದೇ ಲಾರಿ ತಂದು ಆಗ್ತಾ ಇದೆ ಅಂತ ಏನೋ ಚಿಕ್ಕಮಂಗ್ಳೂರಿಂದ ಬರ್ಬೇಕಂತೆ. ಅದು ಒಂದೇ ಲಾರಿಯಲ್ಲಿ ತಂದು ಚಿಕ್ಕಮಂಗ್ಳೂರಿಂದ ಬರಬೇಕು, ಆ ರೋಡಲ್ಲೇ ಬರಬೇಕು. ಯಾಕಂದ್ರೆ ಈಗ ಪರ್ಯಾಯ ರೋಡ್ ಏನಿದೆಯಾ ಅಲ್ಲೇ ಬರಬೇಕು. ಹಾಗಾಗಿ ಈಗ ನಾವು ಮೊದಲು ಮಾಡಿದ ರೀತಿಯಲ್ಲಿ ಕರೆಕ್ಟಾಗಿ ನಾವು ಹೇಳಿದಕ್ಕೆ ಈ ರೋಡನ್ನು ಬಿಡಿಸ್ಕೊಟ್ಕೊಂಡು ಜನಗಳು ಹೇಳಿ ಪ್ರಕಾರ ಮಾಡಿದರೆ ಯಾರಿಗೂ ಏನು ತೊಂದರೆ ಆಗ್ತಿರ್ಲಿಲ್ಲ. ಆ ವಾಲನ್ನು ಕಟ್ಟೋದು ಬೇಡಿತ್ತು, ಇದನ್ನು ಫಿನಿಶ್ ಮಾಡಿಬಿಟ್ಟು ಅಲ್ಲಿ ವಾಲ್ ಕಟ್ಕೊಂಡು ಅಲ್ಲಿ ಓಪನ್ ಮಾಡ್ಕೊಬೋದಿತ್ತು. ಅವಾಗ ಅವ್ರಿಗೆ ಲಾರಿ ಬರಲಿಕ್ಕೂ ಈಸಿ ಆಗ್ತಿತ್ತು. ಒಂದು ಸೈಡು ಕ್ಲಿಯರ್ ಮಾಡ್ಕೊಂಡು ಮಾಡ್ಬೋದು. ಬೇಕಾದಷ್ಟು ಆಪ್ಷನ್ಸ್ ಇತ್ತು ಮಾಡಿ. ಈಗ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಅಲ್ಲ, ನಾನು ಹೇಳಿದಂಥದ್ದು ಏನಂದರೆ ಬೇಗ ಇದನ್ನು ಕ್ಲೀನಾಗಿ ಒಳ್ಳೆ ರೀತಿ ಮುಗಿಸ್ಕೊಟ್ಟು ಮತ್ತು ನಮ್ಮ ಹಳ್ಳಿ ಓಡಾಡೋರಿಗೆ ಒಂದು ಪರ್ಯಾಯ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾಕಂದರೆ ಇವಾಗ ಇಲ್ಲಿ ನಮ್ಮ ಶಾಲೆ ಮಕ್ಕಳು ಇನ್ನು ಜೂನ್ ಮತ್ತೆ ಮಕ್ಕಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಎಲ್ಲದಕ್ಕೂ ರೀತಿ ಮಾಡಿಕೊಡ್ಬೇಕು. ನಿಮ್ಮ ಹೆಸರು? ಸಂತೋಷ್ ಮಲ್ಯ ಅಂತ.
ಸೈಡ್ ಮೇಲೆ. ಮುನ್ನಾಗ ಸಾಧಾರಣ ಮಟ್ಟ ಮಾಡಿ ಇಟ್ಟಿದ್ದಾರೆ ಓಡಾಡಕ್ಕಂತೇಳಿ. ಶಾಲೆ ಮಕ್ಕಳಿಗೆ ಸತ ಹೋಗಂಗಿಲ್ಲ, ಹಳ್ಳದಾಗ ನೀರಾಗ ಈಗ ಓಡಾಡ್ತಾ ಇದೀವು. ಇನ್ನೊಂದು 15 ದಿವಸ ಬಿಟ್ಟ ಮೇಲೆ ಮಕ್ಕಳು ಸತ ಓಡಾಡಂಗಿಲ್ಲ ಶಾಲೆಗೆ. ಮಕ್ಕಳು ಬಲ್ಲರ ನಾವು ಈಗ ಹೊರೆ ಹೊತ್ಕೊಂಡು ಬರ್ತಾ ಇದೀವಿ, ಬಿದ್ದಿದ್ದಾರು ಹೆಂಗ ಬರ್ತಾ ಇದೀವು. ಅವ್ರು ಇಷ್ಟು ಮಾಡ್ತೀವಿ ಅಂತಾನೆ ಭರವಸೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ ಬಂದ್ಕೊಂಡು ಎಲ್ಲ ತೋರಿಸಿದ್ದಾರೆ, ಮಾಡ್ತೀನಿ ಅಂತ ಒಪ್ಪಿದ್ದಾರೆ. ಪೊಲೀಸ್ ಮುಖಾಂತರನೇ ಬಂದ್ಕೊಂಡು ನಮ್ಗೆ ಮುಂದುವರೆದ ರೋಡ್ ಮಾತ್ರ ಮಾಡಿದ್ದಾರೆ. ಈಗ ಅದ್ರ ಮೇಲೆ ಅವರು ಗಮನಕ್ಕೆ ತಾಣ್ತಾ ಇಲ್ಲ ಇನ್ನು. ಈಗ ಈ ತರ ದಿನನಿತ್ಯ ಮಳೆ ಬರ್ತಾ ಇದೆ. ಈಗ ಮೊನ್ನೆ ಭಾರಿ ಕಷ್ಟ ಆಯ್ತು. ಆ ಹಳ್ಳದಾಗ ಅವ್ರು ಹೊಳಿಗೆ ಹೋಗಂತ ಹೇಳಿದ್ JCB ಎಲ್ಲ ಆಗ್ಕೊಂಡು ಗಿರಾಲ್ ತರಕ ಅದಕ್ಕೆ ಇದಕ್ಕೆ ಅಂತ ಹೊಳಿಗೆ ಹೋಗಿದ್ದಾರೆ ಗಾಡಿ ತಗೊಂಡು. ಅವ್ರ ಗಾಡಿ ಅಷ್ಟೇ ಹೋಗ್ಬಿಟ್ರೆ ಒಂದು ಮನ್ಸು ಓಡಾಡಂಗಿಲ್ಲ ಅಲ್ಲಿಗ. ಭಾಳ ಕಷ್ಟ ಆಗಿದೆ. ರಾತ್ರಿ ಬಂದ್ರೆ ಎತ್ತು ಹೋಗೋದಂತ ಕಾಣ್ತಾ ಇಲ್ಲ ಜನಗಳಿಗೆ. ಬಸ್ ಸ್ಟ್ಯಾಂಡ್ ಇತ್ತು, ಇಲ್ಲಿ ಬಸ್ ಸ್ಟ್ಯಾಂಡ್ ಕಿತ್ತಾಕಿದ್ದಾರೆ. ಈಗ ಶಾಲೆ ಮಕ್ಕಳೆಲ್ಲರೂ ಅರ್ಜೆಂಟಿಗೆ ಬಂದು ನಿಲ್ಲನಂದ್ರೆ ಮರನಡಿಲೇ ನಿಲ್ಬೇಕು ಶಾಲೆ ಮಕ್ಕಳು. ಈಗ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ಎಲ್ಲರೂ ತಂದಿದ್ರ? ಯಾಕಂದ್ರೆ ಹೊಸ ತಹಸೀಲ್ದಾರ್ ಕೂಡ ಬಂದಿದ್ದಾರೆ. ಯಾಕಂದ್ರೆ ಮೊದಲು ಇದ್ದವರು ತಹಸೀಲ್ದಾರ್ ಇದ್ದಾಗ ಈ ಸ್ಥಳಕ್ಕೆ ಬಂದಿದ್ರು. ಅವ್ರು ಆಗಿದಾರ ಬಿಟ್ಟಿದಾರ ಗೊತ್ತಿಲ್ಲ, ಎರಡು ಇವರಿಗೂ ನಾವು ತಿಳಿಸಿವು. ಈಗ ಬಂದಿದ್ದವರು ಒಂದು 10 ದಿನನೂ ಆಗಿಲ್ಲ ಅವ್ರು ಬಂದು. ಹೊಸ ಗಮನಕ್ಕೆ ಎಲ್ಲರೂ ತಂದಿದ್ರ? ಇಲ್ಲ, ಅವರು ಫಸ್ಟಿನವ್ರದ್ದು ಗಮನಕ್ಕೆ ಕೊಟ್ಟಿದ್ದಕ್ಕೆ ನಾನು ಎಲ್ಲ ಭರೋಸೆ ಮಾಡ್ತೀನಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಬಂದು ಇಲ್ಲಿ ನೋಡಿದ್ದಾರೆ, ನೋಡ್ಕೊಂಡು ನಿಮ್ಗೆ ತೊಂದರೆ ಮಾಡಲ್ಲ ಅಂತ ಹೇಳ್ಕೊಂಡು ನಮ್ಗೆ ಮಣ್ಣಿನಿಂದ ಮಾತ್ರ ಮಣ್ಣು ಮಟ್ಟ ಮಾಡಿ ಕೊಟ್ಟಿದ್ದಷ್ಟೇ. ಈಗ ಅದು ಮನೆ ಕೊಚ್ಕೊಂಡೋಗಿದೆ ಪೂರ. ಹುಷಾರಿಲ್ಲ ಅಂದ್ರೆ ಓದ್ಕೊಂಡು ಹೋಗ್ಬೇಕು. ನಾವು ಅಲ್ಲಿ 18 ಕಿಲೋಮೀಟರ್ ಆಗ್ತದೆ ನಾವು ತಗೊಂಡೋಗಿದ್ದಾರೆ. ಕಳ್ಸಕ್ ಹೋಗ್ಬೇಕಾರೆ ಬಸ್ಸಿಗೆ ತಗೊಂಡೋಗ್ಬೇಕು. ಇಲ್ಲಿ ಒಂದು 3 ಕಿಲೋಮೀಟರ್ ಹೋಗ್ಬೇಕಂತಾರೆ, ಇಲ್ಲಿ ಗಾಡಿ ಬರುತ್ತಿಲ್ಲ. ಗಾಡಿ ಬರಬೇಕಾದ್ರೆ ಅಲ್ಲಿ ಮೇಲ್ಗಡೆಯಿಂದ ಹೊತ್ಕೊಂಡು ಹೋಗ್ಬೇಕು. ನಾವು ಒಂದು ಕಾಯಿಲೆ ಮನಸ್ಸಿಗೆ ಆಗಲಿ ಏನೋ ಒಂದು ಕಷ್ಟ ಆದ್ರೂ ರಾತ್ರಿ ಟೈಮ್ ಆದ್ರೂ ಏನು ಮಾಡಂಗಿಲ್ಲ ನಮಗೆ. ಕಡೆ ಒಂದು ಬೈಕ್ ಓಡಾಡಂಗೂ ಇಲ್ಲ ಅಲ್ಲಿಗ. ಆ ಪರಿಸ್ಥಿತಿ ಆಗಿ ನಡ್ಕೊಂಡು ಹೋಗ್ಬೇಕು. ಎಲ್ಲದೂ ಒತ್ತೇ ತರಬೇಕು. ನಾವು ಕೃಷ್ಣಯ್ಯ ಅಂತ. ನೋಡಿ ಹೊತ್ಕೊಂಡು ಬರೋ ಸೀನ್ ನೋಡಿ ಯಾವ ಥರ ಇದೆ ಅಂತೇಳಿ. ಇಲ್ಲಿನ ಗ್ರಾಮದವರಿಗೆ ಸರಿಯಾದ ರಸ್ತೆ ಇಲ್ಲದೆ ನೋಡಿ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಅಲ್ಲಿ ಜನರು. ಇವ್ರ ಹತ್ರನೇ ಮಾತಾಡ್ಸೋಣ. ಯಾವೊಂದು ಸೇತುವೆಯಾಗಿ ಎಷ್ಟು ಒಳಗಡೆ ಕಾಮಗಾರಿ ಮುಗಿಸ್ಬೇಕು ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರಂತೆ.
ಎಲ್ಲ ನಡ್ಕೊಂಡೇ ಹೋಗ್ಬೇಕಲ್ವಾ? ಎಲ್ಲ ನಡ್ಕೊಂಡು ಹೋಗ್ತಾ ಇದಾರಲ್ಲ, ಹೊರನಾಡಿಂದ ಬಂದವ್ರೇನವರು ಕೆಲ್ಸಕ್ಕೆ ಹೋದವರೆಲ್ಲ. ಈಗ ನೋಡ್ಬೋದು ಇಲ್ಲಿ ಯಾವ ಥರ ಕಾಮಗಾರಿ ಆಗ್ತಾ ಇದೆ ಅಂತೇಳಿ. ನೋಡಿ, ಇಲ್ಲಿ ಕಾರ್ ಬಂದರೆ ಇಲ್ಲೇ ನಿಲ್ಲಿಸ್ಬೇಕು. ಬಟ್ ಇಲ್ಲಿಂದ ಅವರು ಯಾವ ಥರ ಒತ್ಕೊಂಡೇ ಹೋಗ್ಬೇಕಲ್ಲ, ಒಂದು ಅರ್ಧ ಕಿಲೋಮೀಟರ್ ತನಕ ಒತ್ಕೊಂಡು ಹೋಗ್ಬೇಕು. ಆಮೇಲೆ ಒಂದು ಆಟೋ ಏಟೋ ಯಾರಾದ್ರೂ ಬಂದರೆ ಅದರಲ್ಲಿ ಹಾಕ್ಕೊಂಡು ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ನೋಡಿ ಕೆಲಸಗಳು ಆಗ್ತಾ ಇದ್ದಾವೆ. 4-5 ಜನ ಇಟ್ಕೊಂಡು ಕೆಲಸ ಮಾಡಿದರೆ ಏನು ಪ್ರಯೋಜನ ಇದೆ? ಸ್ಥಳೀಯರು ಕೂಡ ಬರ್ತಾ ಇದ್ದಾರೆ. ಸರ್, ಎಲ್ಲಿಂದ ಬರ್ತಾ ಇದ್ದೀರಿ? ದಾರಿ ಮನೆ. ಇಲ್ಲಿಂದ ನಡ್ಕೊಂಡೇ ಹೋಗ್ಬೇಕಾ? ಹೌದು ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ? ಈಗ ಇಲ್ಲಿಂದ 4 ಕಿಲೋಮೀಟರ್. 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಈಗ ಗಾಡಿ ಇಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗೋದು. ಎಷ್ಟು ತಿಂಗಳಾಯ್ತು ಸರ್ ಈ ಕಾಮಗಾರಿ ಎಲ್ಲ ಶುರುವಾಗಿ? ಕಾಮಗಾರಿ ಶುರುವಾಗಿ 1 ವರ್ಷ ಆಯ್ತು. 1 ವರ್ಷನೂ ಇನ್ನೂ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ ನಿಮ್ಗೆ. ಇಲ್ಲಾಂದ್ರೆ ನೀವು ಬೇರೆ ಮಾರ್ಗ ಕೊಟ್ಟಿದಾರಲ್ಲ ಈಗ ಅಲ್ವಳ್ಳಿ ಕಡೆಯಿಂದ, ಅದೆಷ್ಟು ದೂರ ಆಗುತ್ತೆ? ಅದು ಸುಮಾರು 20 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ಸುತ್ತೋರ್ದು ಬರ್ಬೇಕು. ಎಮರ್ಜೆನ್ಸಿಗೆ ಇದೆ ಹತ್ರ, ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು. ನಿಮ್ಮ ಹೆಸರು? ಅರುಣ್ ಅಂತ. ಇದು ನಮ್ಮ ಈ ಗ್ರಾಮದ ಜನರು ಓಡಾಡುವ ಒಂದು ಇದರಲ್ಲಿ ಅವರ ನೋವನ್ನು ನಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದಾರೆ. ನೋಡಿ ಯಾವ ಥರ ಅಂತ ನೋಡ್ಬೋದು. ಇಲ್ಲಿಂದ ನೋಡಿ ಇಲ್ಲೇ ಬೈಕ್ಗಳು ಕಾರ್ಗಳೆಲ್ಲ ಇಲ್ಲೇ ನಿಲ್ಲಿಸ್ಬೇಕು. ನೋಡಿ ಇಲ್ಲಿಂದ ಮಣ್ಣು ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಒಂದು ಭಾಗಕ್ಕಾದರೂ ಒಂದು ರಸ್ತೆ ಕ್ಲೀನಾಗಿ ಮಾಡಿಕೊಟ್ರೆ, ವೆಹಿಕಲ್ ಒಂದು ವೆಹಿಕಲ್ ಆದರೂ ಹೋಗೋ ಥರ ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತಾಯಿತ್ತು. ಇದು ಅಂದರೆ ಸರ್ಕಾರದಿಂದ ಏನು ಅನುದಾನ ಬಂದಿಲ್ವಾ ಕಡೆಗೆ? ಪಾಪ ಈ ಕಾಂಟ್ರಾಕ್ಟ್ ಅವ್ರಿಗೂ ಕೇಳಿದರೆ ಅವ್ರು ಏನು ಹೇಳ್ತಾರೆ? ಅದೇ ಇಲ್ಲಿ ನೋಡ್ಬೋದು, ವೆಹಿಕಲ್ ಇಳಿದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಂತಹ ಸ್ಥಿತಿ ಆಗಿದೆ. ಈ ಜಾಕ್ಲೇನ್ ಬರಬತ್ತೀನಿ ನಾನು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.